ನಾರ್ಮಲ್ ಆಗಿ ನೋಡಿ ನಂದು ಟೆಲಿಗ್ರಾಮ್ ಚಾನಲ್ ಐತಲ್ಲ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೀ ಫೈರ್ ಮ್ಯಾಕ್ಸ್ ಫೈಲ್ ಅಂತ ಐತಲ್ಲ ಅದನ್ನ ಕಾಪಿ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಬಿಟ್ಟು ಕಾಪಿ ಬರುತ್ತೆ. ಕಾಪಿ ಲಿಂಕ್ನ ಮಾಡ್ಕೊಂಡ್ಬಿಟ್ಟು ನೀವು ನಾರ್ಮಲ್ ಆಗಿ ಕ್ರೋಮ್ ಬ್ರೌಸರ್ ಇರುತ್ತಲ್ಲ ನಿಮ್ಮ ಫೋನಲ್ಲಿ, ಆ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ನೀವು ನಾರ್ಮಲ್ ಆಗಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಓಕೆನಾ, ಪೇಸ್ಟ್ ಮಾಡಿ ಸರ್ಚ್ ಮಾಡಿದ ಮೇಲೆ ಓಕೆನಾ ಅಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಈ ಥರ ಆಪ್ಷನ್ ಬಂದಮೇಲೆ ಇಲ್ಲಿ ಟ್ಯಾಬ್ ಸ್ಕ್ರೋಲ್ ಡೌನ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾರ್ಮಲಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ ಬಳಿಕೆ ನೀವು ನಾರ್ಮಲ್ಗೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಆಪ್ಷನ್ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಓಕೆನಾ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡಿದ ಮೇಲೆ ನಿಮಗೆ ನಾರ್ಮಲಾಗಿ 15 ಸೆಕೆಂಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಏನು ಮಾಡಬೇಕಾಗಿಲ್ಲ, ನೀವು 15 ಸೆಕೆಂಡ್ವರೆಗೂ ವೆಯ್ಟ್ ಮಾಡಿರಿ ಅಷ್ಟೇ ಸಾಕು. ಆಮೇಲೆ ಈ ಥರ ಆಪ್ಷನ್ ಬರುತ್ತೆ, ಗೋಟು ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ವೆಯ್ಟ್ ಅಂತ ಕೇಳ್ತೈತಿ, ಇಲ್ಲಿ ವೆಯ್ಟ್ ಮಾಡಬೇಕು ಅಷ್ಟೇ. ಓಕೆನಾ, ವೆಯ್ಟ್ ಮಾಡ್ಕೊಂಬಿಟ್ಟು ನಾರ್ಮಲಾಗಿ ಈ ಥರ ಆಪ್ಷನ್ ಬರುತ್ತೆ. ಡ್ಯೂಲ್ ಟ್ಯಾಪ್ ಟು ಗೋ ಲಿಂಕ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ ಸಿಗುತ್ತೆ ನೋಡಿ. ವೆಯ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆ, ನೆಟ್ವರ್ಕ್ ಸ್ಲೋ ಐತೆ, ನಂದು ಜಾಗ್ತಾ ಇಲ್ಲ ಸರಿ. ಓಕೆ, ಇವಾಗ ನೋಡಿ ಈ ಥರ ಆಪ್ಷನ್ ಬರುತ್ತೆ. ಮತ್ತು ಇಲ್ಲಿ ಕೇಳ್ತಿತ್ತಲ್ಲ ಕ್ಲಿಕ್ ದಿಸ್ ಇಮೇಜ್ ಆ್ಯಂಡ್ ವೆಯ್ಟ್ 15 ಸೆಕೆಂಡ್. ಅಂದರೆ ಏನು ಮಾಡೋಕ್ಕೆ ಹೋಗ್ಬಿಟ್ಟು ಸುಮ್ಮನೆ ನಾರ್ಮಲಾಗಿ 15 ಸೆಕೆಂಡ್ವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರೋಲ್ ಡೌನ್ ಟು ಕಂಟಿನ್ಯೂ ಆಪ್ಷನ್ ಬರುತ್ತೆ. ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಕೆತ್ತಿ ಕಂಟಿನ್ಯೂ ಅಂತ ಆಪ್ಷನ್ಗೆ ಕೊಟ್ಬಿಡ್ರಿ. ನಾರ್ಮಲಾಗಿ ಯುವರ್ ಲಿಂಕ್ ಆಲ್ಮೋಸ್ಟ್ ರೆಡಿ ಅಂತ ಹೇಳಿದ್ದಾರೆ. ಇಲ್ಲಿ 5 ಸೆಕೆಂಡ್ ವೆಯ್ಟ್ ಮಾಡಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾರ್ಮಲಾಗಿ ಈ ಥರ ಪೇಜ್ ಬರುತ್ತೆ ನೋಡಿ. ಓಕೆನಾ, 10 ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. ಓಕೆ, ಮತ್ತು 10 ಸೆಕೆಂಡ್ ವೆಯ್ಟ್ ಮಾಡಿ ಅಷ್ಟೇ ಸಾಕು, ಏನು ಮಾಡೋಕ್ಕೆ ಹೋಗ್ಬೇಡಿ. ಓನ್ಲಿ ಎಲ್ಲಿ ಕ್ಲಿಕ್ ಮಾಡೋದಿಲ್ಲ, ಏನೂ ಇಲ್ಲ. ಓಕೆನಾ, ನಾರ್ಮಲಾಗಿ 10 ಸೆಕೆಂಡ್ ವೆಯ್ಟ್ ಮಾಡ್ಕೊಳ್ಳಿ. 10 ಸೆಕೆಂಡ್ ವೆಯ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದು ಫೈಲ್ ಲಿಂಕ್ ಬರುತ್ತೆ. ಫೈಲ್ ಲಿಂಕ್ ಓನ್ಲಿ 10 ಸೆಕೆಂಡ್ ಬರುತ್ತೆ. ಸರಿ, 10 ಸೆಕೆಂಡ್ ಆದಮೇಲೆ ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಆ್ಯಂಡ್ ಕ್ಲಿಕ್ ಕಂಟಿನ್ಯೂ ಅಂತ ಇರುತ್ತೆ. ಇಲ್ಲ ಪೂರ್ತಿ ಮೇಲೆ ಕೆತ್ಬಿಟ್ಟು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾರ್ಮಲಾಗಿ ಈ ಥರ ಬರುತ್ತೆ. ಓಕೆ, ನಾನು ನಿಮಗೆ ಇದು ಓಪನ್ ಮಾಡಬೇಕು ಲಿಂಕ್ ಅಂದರೆ ನೋಡಿ ಸ್ವಲ್ಪ ಈ ಥರ ಎಲ್ಲ ಆ್ಯಡ್ಸ್ ಗಿಡ್ಸ್ ಬರುತ್ತೆ. ಓಕೆ, ಇವಕ್ಕೆಲ್ಲ ರಿಮೂವ್ ಮಾಡ್ಕೊಳ್ರಿ. ಸ್ವಲ್ಪ ಡ್ರ್ಯಾಗ್ ಹಿಂಗೆ ಏನಾದರೂ ಮಾಡ್ಕೊಳ್ರಿ. ಓಕೆ, ಅವಾಗ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಬೆಲ್ ಐಕಾನ್, ಇದನ್ನೇ ಮೇನಾಗಿ ಮಾಡಬೇಕು ನೀವು. ಓಕೆನಾ, ಸರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಪೇಜ್ಗೆ ಹೋಗುತ್ತೆ ನಮ್ಮ ಚಾನಲ್ಗೆ. ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮಸ್ಟಾಗಿ. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಮೇಲೆ ಸೆಟ್ ಮಾಡಬೇಕು. ಆವಾಗ ಈ ಫೈಲ್ ವರ್ಕ್ ಆಗುತ್ತೆ. ಓಕೆ, ಮತ್ತು ಓಪನ್ನು ಆಗುತ್ತೆ. ಮತ್ತು ನಾರ್ಮಲಾಗಿ ಹಿಂಗೆ ಮಾಡಿದ ಮೇಲೆ ಕೆತ್ಬಿಟ್ಟು ಮತ್ತೆ ಅದಕ್ಕೆ ಬಂದರೆ ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಗೆಟ್ ಯುವರ್ ಲಿಂಕ್ ಅಂತ ಆಪ್ಷನ್ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಕ್ಲಿಕ್ ಮಾಡ್ಕೊಂಬಿಡಿ. ಓಕೆ, ಆವಾಗ ಮತ್ತೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಟ್ಯಾಬ್ ಸ್ಕ್ರೋಲ್ ಡೌನ್ ಅಂತ ಐತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಆಪ್ಷನ್ ಐತೆ, ಅದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಡ್ಯೂಲ್ ಟ್ಯಾಪ್ ಟು ಗೋ ಲಿಂಕ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ದೀನಿ. ಸರಿನಾ, ಕ್ಲಿಕ್ ಮಾಡಿದ್ಮೇಲೆ ನೀವು ನಾರ್ಮಲಾಗಿ ಸ್ವಲ್ಪ ವೇಟ್ ಮಾಡೋಕ್ಕೆ ಹೇಳುತ್ತೆ, ವೇಟ್ ಮಾಡ್ಕೊಳ್ಳಿ. ಸರಿನಾ, ವೇಟ್ ಮಾಡಿದ್ಮೇಲೆ ಈ ಥರ ಡ್ಯೂಲ್ ಟ್ಯಾಪ್ ಟು ಗೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಕೆಳಗೆ ಕ್ಲಿಕ್ ಮಾಡಿದ್ಮೇಲೆ ಮತ್ತು 15 ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. 15 ಸೆಕೆಂಡ್ವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಓಕೆನಾ, 15 ಸೆಕೆಂಡ್ವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಮತ್ತೆ ಸ್ಕ್ರೋಲ್ ಡೌನ್ ಆ್ಯಂಡ್ ಕ್ಲಿಕ್ ಕಂಟಿನ್ಯೂ ಯುವರ್ ಬಟನ್ ಅಂತ ಐತಲ್ಲ ಅಲ್ಲಿ ಏನು ಮಾಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮೇಲಕ್ಕೆ ಎತ್ತಿ ಫುಲ್ಲು. ಆಮೇಲೆ ಇಲ್ಲಿ ಕೆಳಗೆ ಕಂಟಿನ್ಯೂ ಅಂತ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಓಕೆನಾ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಆಯಿತು ನಿಮ್ಮದು ಇದು ಲಾಸ್ಟ್ ಸ್ಟೆಪ್ಪು. ಓಕೆನಾ, ಇಲ್ಲಿಗೆ ಬಂದುಬಿಟ್ಟು 5 ಸೆಕೆಂಡ್ ಆದಮೇಲೆ ಗೆಟ್ ಲಿಂಕ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೋಡಿ ಈ ಥರ ಆಪ್ಷನ್ ಬರುತ್ತೆ. ಇವಾಗ ಟೆಲಿಗ್ರಾಮ್ ಲಿಂಕ್ ಹೋಯ್ತದೆ. ಟೆಲಿಗ್ರಾಮ್ ಯಾವುದಿದೆ ನಿಮ್ಮ ಹತ್ರ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂದು ನಾರ್ಮಲ್ ಟೆಲಿಗ್ರಾಮ್ ಐತೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಓಕೆನಾ, ಸರಿ ಕೇಳಿಸ್ಕೊಳ್ಳಿ. ಹಿಂಗೆ ಮಾಡಿಬಿಟ್ಟು ಇಲ್ಲಿ ಜಾಯಿನ್ ಚಾನಲ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಫ್ರೀ ಫೈರ್ ಮ್ಯಾಕ್ಸ್ ಅಂತ ಐತಲ್ಲ ಮತ್ತು ಇದೇ ನಿಮ್ಮದು ಫೈಲ್. ಓಕೆ, ಯಾರು ಅಪ್ಲೈ ಪ್ರೊಸೆಸ್ಸನ್ನು ನಾನು ಹೇಳಿದ್ದೀನಿ, ಅಪ್ಲೈ ಪ್ರೊಸೆಸ್ಗೆ ಇನ್ನೊಂದು ವೀಡಿಯೋ ಕೊಟ್ಟಿದ್ದೀನಿ, ಅದರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋದು ತುಂಬ ಈಸಿಯಾಗಿದೆ. ಓಕೆ, ಥ್ಯಾಂಕ್ ಯು.